ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಗೊತ್ತಿರ್ಬೋದು, ನಾಳೆ ಎಲ್ಲ ಫಂಕ್ಷನ್ ಇರೋದ್ರಿಂದ ಮನೆಯಲ್ಲಿ ಮತ್ತೆ ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಇವಾಗ ಅವರೆಕಾಯಿ ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಸೊ ಇವಾಗ ನಮ್ಮ ದೊಡ್ಡಮ್ಮ, ಅತ್ತೆ, ಆಂಟಿ ಎಲ್ಲರೂ ಸೇರಿ ಅವರೆಕಾಯಿ ಎಲ್ಲ ಇಟ್ಕೋತಾ ಇದ್ದಾರೆ. ಎಲ್ಲ ಮಾತಾಡಿಕೊಂಡು ಒಂದಷ್ಟು ಅವರೆಕಾಯಿ ಎಲ್ಲ ಹಿಡ್ದು ಸುಲಿದು ಇವಾಗ ಅವ್ರಿಗೆ ಭಟ್ರಿಗೆಲ್ಲ ಕೊಟ್ಟು ಕಳಿಸ್ಬೇಕಲ್ವ. ಸೊ ಹಾಗಾಗಿ ನಾನು ಹಂಗೆ ವೀಡಿಯೋ ಮಾಡ್ತಾಯಿದ್ದೆ. ನಾನು ಸ್ವಲ್ಪ ಕೆಲಸ ಇತ್ತು, ನನ್ನ ಮನೆಗೂ ಕೂಡ ಹೋಗ್ಬೇಕಿತ್ತು. ಹುಡುಗಿ ಬ್ಲಾಗ್ ನೋಡ್ತಾ ಇದ್ದಾಳೆ. ನೋಡ್ಬೇಕು ಬೆಳೆಸ್ಬೇಕು. ಮತ್ತೆ ಹೌದಲ್ವಾ? ಮತ್ತೆ ತಿಂಡಿ ನಂದಾಯ್ತು, ನಿಂದಾಯ್ತಾ ರಕ್ಷಿತಾ? ಮುಗಿಸ್ಕೊಂಡೆ, ಸ್ನಾನ ಮಾಡಿ ಫ್ರೆಶ್ ಆಗಿ ತಲೆ ಬಚ್ಕೋಬೇಕು, ರೆಡಿ ಆಗ್ಬೇಕು. ಅದೇ ಎಲ್ರಿಗೂ ಕಾಲ್ ಮಾಡ್ತಾ ಇದ್ವಿ. ಮತ್ತೆ ಎಷ್ಟು ಎಷ್ಟು ನೆನ್ಸ್ಕೊಂಡ್ರು ಮರ್ತೆ ಹೋಗ್ಬಿಡುತ್ತೆ ಕಣೋ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಪಾಸಿಬಲ್ ಆಗಿ ನೆನ್ಸ್ಕೊಂಡ್ ಕಾಲ್ ಮಾಡಿ ಕೊಡ್ತಾ ಇದ್ದೀನಿ. ಶಿವ್ಗೂ ಅಮ್ಮಂಗೂ ಮಾತಾಡಿ ಅಂದ್ಬಿಟ್ಟು. ಎಲ್ಲಾರ ಫೋನಲ್ಲೂ ಒಂದೇ ಸಲ ಮಾಡಕ್ ಆಗಲ್ವಲ್ಲ, ಅದಕ್ಕೆ ಹೇಳ್ಬೇಕು. ನೀವ್ ಹೇಳಿ, ನಿಮ್ ಮನೇಲಿ ನೀವಿದ್ದೀರಾ ಈಗ. ಫೈನಲಿ ಮುಗೀತು. ಅದೇ ನಂಗೆ ದೊಡ್ಡ ಸಮಾಧಾನ ಗೊತ್ತಾ. 1.5 ತಿಂಗಳಿಂದ ಎಷ್ಟು ಕಷ್ಟಪಟ್ಟಿದ್ವಿ ಓಡಾಡಿ ಶಾಪಿಂಗ್ ಅನ್ಕೊಂಡಲ್ಲ. ನಮ್ಮ ಅಮ್ಮನಂತೂ ಫುಲ್ ಖುಷಿ ಹಿಡಿಯಕ್ಕೆ ಆಯ್ತಾ ಇಲ್ಲ. ನನ್ ಸೊಸೆ ಹಿಂಗೆ ಅಯ್ಯೋ ಹೇಳ್ತಾ ಇರೋದು. ಅದಕ್ಕೆ ಸೊಸೆ ತಂದ ಸೌಭಾಗ್ಯ. ಅಲ್ಲಮ್ಮ, ಮಾತಾಡಮ್ಮ, ಹೋಗ್ಲಿ, ಕೇಳ್ಸುತ್ತೆ. ನಿನ್ ಮುಖ ತೋರಿಸ್ತಾ ಇಲ್ಲ. ಹಾಯ್, ರಕ್ಷಿತನ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ವಿ. ನಾವು ಹೊರಗಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್, ಚಾಟ್ಸ್ ತಿನ್ನಕ್ಕೆ. ಏನ್ ಇಷ್ಟ ನಿಂಗೆ ಚಾಟ್ಸ್ ಅಲ್ಲಿ? ಚಾಟ್ಸ್ ಅಂದ್ರೆ ಎಲ್ಲ ನೋಡಿ. ಕಾರ್ ಡ್ರೈವ್ ಮಾಡ್ತಾ ಇದ್ದಾಳೆ. ನಾವು ಎದ್ರಕೊಂಡು ಬಂದು, ನಾನು ರಕ್ಷಿತನು ಆದ್ರೆ ಚೆನ್ನಾಗಿ ಡ್ರೈವ್ ಮಾಡ್ತಾ ಇದ್ದಾಳೆ. ಏನು ಎದ್ರಕೊಳ್ಳಂಗಿಲ್ಲ. ಅವಳು ಗ್ರಹಿಸ್ತಾ ಇದ್ವಿ ಹೆಂಗ್ ಬರೋದು ಅಂತ. ತಂದಿರೋದು ಹಾಗೆ ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ. ಚಾಟ್ಸ್ ಏನಾದರೂ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹೋಗಿ ತಿನ್ನಲಿಲ್ಲ, ಪಾರ್ಸೆಲ್ ತೊಗೊಂಡು ಬಂದ್ಬಿಟ್ವಿ. ಎಲ್ಲರೂ ಇದ್ವಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ಗೋಬಿ ತುಂಬ ಚೆನ್ನಾಗಿರುತ್ತೆ. ಸೊ ನೆನೆಸ್ಕೊಳ್ತಾ ಇದ್ವಿ, ಗೋಬಿನಾದರೂ ತಿನ್ನೋಣ, ಹೋಗೋಣ ಅಂತ ಅಂದ್ಬಿಟ್ಟು. ಸೊ ತೊಗೊಂಡು ಬಂದ್ವಿ. ಅದನ್ನೇ ಹೇಳ್ತಿದ್ವಿ. ನಮ್ಮತ್ತೆ ರಕ್ಷಿತನ ಬೇಡ ಅಂತ, ರಕ್ಷಿತಾಕ ನಾನು ಬರ್ತೀನಿ ನಿಮ್ಮ ಜೊತೆ, ನಮ್ಮತ್ತೆ ಬೇಡ ಇಷ್ಟೊತ್ತಲ್ಲಿ ಏನು ಮಾಡೋಕ್ಕೆ ಅಂತ. ಆಮೇಲೆ ಕಾರಲ್ಲಲ್ವಾ, ಹೋಗ್ಬಿಟ್ಟು 1-2 ನಿಮಿಷ ಅಂತಂದರು. ಸೊ ಹೋಗ್ಬಿಟ್ಟು ಬಂದ್ವಿ. ಇವಾಗ ನೋಡಿ ಬಂದು ಎಲ್ಲ ಶೇರ್ ಮಾಡಿ ತಿಂತಾ ಇದ್ವಿ. ಟೇಸ್ಟ್ ಅಂತ ಸಖತ್ತಾಗಿತ್ತು. ದೊಡಮ್ಮಂಗ್ ನಿದ್ದೆ ಬರ್ತೈತೆ ಕಣ್ರು. ಆಂಟಿ ನೀನು, ರಮ್ಯಾ ಏನು, ಕಾಟನ್ ಪೇಟೆ ಮೀನಾಕ್ಷಿ, ರಕ್ಷಿತಾ.
ಅದು ಕಟ್ ಮಾಡ್ಬಿಡ್ತೀನಿ ಅಲ್ಲಿಂದ. ಬಿಸಿ ಬಿಸಿ ಊಟ ನೋಡ್ರಿ ಭಾಳ ಚೆನ್ನಾಗೈತೆ. ಇವ್ರು ಕಾಮಾಕ್ಷಿ ಮೀನಾಕ್ಷಿ ಅಂತ ಬಿಡ್ತಾ ಇಲ್ವಲ್ಲ. ಓ ಮೀನಾಕ್ಷಿ, ಇವ್ರಲ್ಲ, ಇವ್ರದ್ದು ಇದನ್ನೇ ತಡೆಯಕ್ ಆಯ್ತಾ ಇಲ್ಲ. ಚಿನ್ನ ಅದ ಪ್ರಸಾದನ ಫ್ರಿಜ್ ಒಳಗೆ ಇಟ್ಬಿಡು ಪಪ್ಪು. ಈಗ ಈಗ ಇದ್ ಮಾಡ್ತಾರೆ. ಫೋಟೋ ಫಿಶ್. ಹಾಯ್, ಈಗ ಬಂದ್ರಾ? ಇವ್ರಿಬ್ರು ರೀಲ್ಸ್ ಮಾಡೋದ್ರಲ್ಲೇ ಬಿಸಿ ಆಗಿದ್ರೆ, ಎಡಿಟ್ ಮಾಡಿದ್ರೆ. ದೇವತೇನೆ ಮಗಳಾಗಿ ಚಲಿಸಿದ ಕ್ಷಣ. ಹಾಗೆ ರಾತ್ರಿ ಊಟಕ್ಕೆ ಮನೆಯಲ್ಲಿ ಅಡುಗೆ ಅಂತ ಏನು ಮಾಡಿಸ್ಲಿಲ್ಲ. ನಾಳೆ ಬೀಗ್ರೂಟಕ್ಕೆ ಅಡುಗೆ ಮಾಡಲಿಕ್ಕೆ ಚೌಟ್ರಿಲಿ ಭಟ್ರು ಇದ್ರಲ್ಲ ಅಂತ ಅಂದ್ಬಿಟ್ಟು ಅವ್ರ ಕೈಯಲ್ಲೇ ಎಲ್ಲರಿಗೂ ಅಡುಗೆ ಮಾಡಿಸ್ಬಿಟ್ವಿ. ಬಟ್ ಆದರೂ ಅಡುಗೆ ಮಾಡೋದು ತಪ್ಪಲಿಲ್ಲ. ಏನಕ್ಕಂದರೆ ಅದು ಫಿಶ್ ಎಲ್ಲ ಕಬಾಬ್ ಮಾಡೋದಕ್ಕೆ ಅಂತ ತೊಗೊಂಡು ಬಂದಿದ್ರಲ್ವ, ಅದ್ರದ್ದು ಇದೆಲ್ಲ ಇತ್ತು ಅಂದ್ಬಿಟ್ಟು ಈಗ ತೊಗೊಂಡು ಬಂದೆಲ್ಲ ಇಟ್ಟಿದ್ರು. ಸಾಂಬಾರು ಮಾಡಿಬಿಡಿ, ಅದ್ರದ್ದು ತಲೆಗಳದ್ದು ಕಬಾಬ್ ಫ್ರೈ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು, ಸೊ ನಾವು ಊಟ ಎಲ್ಲ ಮಾಡ್ಕೊಂಡೋಗಿ ಇಲ್ಲಿ ಅಮ್ಮನ ಮನೇಲಿ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೋಗಿ ಮಾಡ್ಬೇಕು ಇವಾಗ. ಅದಾದಮೇಲೆ ನಾವು ಊಟ ಮಾಡೋ ಟೈಮ್ಗೆ ಶಿವು ತೊಗೊಂಡು ಬಂದಿದ್ದ, ನಾನು ಊಟ ಮಾಡಬೇಕು ಅಂತ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅವ್ನು ರಕ್ಷಿತನ ಜೊತೆ ಊಟ ಮಾಡ್ಬೇಕು ಅಂದ್ಬಿಟ್ಟು ಬಂದಿಲ್ಲ, ಅಲ್ಲಿಂದ ಹಂಗೆ ಬಂದಿದ್ದಾನೆ. ಇಲ್ಲಿ ಅಲ್ಲ ಊಟ ಮಾಡಿದೆ, ಇಲ್ಲೊಂದು ಸ್ವಲ್ಪ ತಿಂತೀನಿ ಅಷ್ಟೇ ಅಂತ. ಅದಕ್ಕೆ ಅವನು ಇನ್ನೇ ಹೆಂಡ್ತಿಗೆ ತಿನ್ಸಿದ್ರೆ ನಮಗೇನು ಬೇಜಾರಿಲ್ಲ, ತಿನ್ನಿಸು ಅಂತ ಸ್ವಲ್ಪ ಕಾಲು ಎಳ್ದು. ಸೊ ಇಬ್ಬರು ಒಂದೊಂದು ತಿನ್ನಿಸ್ಬಿಟ್ಟು ಆಮೇಲೆ ನೋಡಿ ಸುಮ್ಮನೆ ಹಂಗೆ ತಮಾಷೆ ಮಾಡ್ತಾಯಿದ್ವಿ. ಅವರಿಗೆ ರೇಗಿಸ್ತಾ ಇದ್ದೆ ಅಷ್ಟೇ ಅವನಿಗೆ. ಹಂಗೆ ಸುಮಾರು ದಿನ ಆಗ್ತಿ ಎಲ್ಲ ಫಂಕ್ಷನ್ ಇದು ಬ್ಯುಸಿಲಿ ಎಲ್ಲ ಒಂದೊಂದು ಟೈಮಲ್ಲಿ ಊಟ ಮಾಡ್ತಾಯಿದ್ವಿ. ಇವತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಿಸಿ ಬಿಸಿ ಬಾತ್ ತಿಂತಾಯಿದ್ವಿ. ಕೂತ್ಕೊಂಡು ನೋಡಿ ಒಟ್ಟಿಗೆ ಕೂತಿದ್ವಿ. ಈ ಸರ್ಕಲಲ್ಲಿ ರಕ್ಷಿತಾ ಮಿಸ್ ಆಗ್ತಾಯಿದ್ಲಿ. ಇವತ್ತು ರಕ್ಷಿತಾ ಕೂಡ ಜಾಯ್ನ್ ಆಗಿದ್ದಾಳೆ. ಸೊ ಫೈನಲಿ ಊಟ ಮುಗಿಸ್ಕೊಂಡು ಮತ್ತೆ ನಾನು ಅತ್ತೆ ಎಲ್ಲರೂ ಕೂಡ ರಮ್ಯನ ಮನೆಗೆ ಹೋಗೋದಿದೆ. ಹೇಳ್ದಾಗೆ ಅಲ್ಲಿ ನಮಗೆ ಅಡುಗೆ ಕೆಲಸ ಬ್ಯಾಲೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಕ್ಲಿಪ್ಪಿಂಗ್ಸ್ ಇರ್ಲಿಲ್ಲ ನಿಮ್ದು ಅಂದ್ರೆ ಯೂಶಲಿ ನಾವು ಫಂಕ್ಷನ್ಸ್ ಅಲ್ಲೆಲ್ಲ ನಾವು ಒಟ್ಟಿಗೆ ಇದ್ವಿ ಅಲ್ವಾ. ಈ ಕ್ಲಿಪ್ಪಿಂಗ್ಸ್ ನೀವೆಲ್ಲ ಲೇಟ್ ಆಗಿ ಜಾಯ್ನ್ ಆಗೋದು ಹಂಗಾಯ್ತಲ್ಲ. ಲೇಖನ ಮತ್ತೆ ಬಿಂದು ಅವ್ರು ಬಂದಿರ್ಲಿಲ್ವಾ ಅಂತ ಕಮೆಂಟ್ ಹಾಕೋರೆ. ಮೀನ್ ತಂದರೆ ಸೊಸೆನ ನಾನು ಮೀನ್ ಸಾರ್ ಮಾಡ್ತೀವಿ ಫ್ರೆಂಡ್ಸ್. ಅದ ಆಕ್ಚುಲಿ ಏನಂತ ನೋಡಿ ನಾವ್ ಮತ್ತೆ ಹೆಂಗ್ ಮಾತಾಡ್ತಿದ್ದಾರೆ. ಆಕ್ಚುಲಿ ಏನಂತ ಹೇಳಿದ್ರೆ ನಾಳೆ ಬೀಗ್ರೂಟ ಇರೋದ್ರಿಂದ ಅದು ಫಿಶ್ ಎಲ್ಲ ತರಿಸಿದ್ರೆ ಅದು ಕಲ್ಸಿಡೋದಿಕ್ಕೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಆಗ್ಲೇ ಟೈಮ್ ಆಗೋಗಿದೆ. ನೈಟ್ ಮಾಡ್ತಾ ಇದೀವಿ, ಊಟ ಎಲ್ಲ ಮುಗ್ದಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಆ ಸಮಯದಲ್ಲಿ ಆ ಫಿಶ್ ಇದೆಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನ ಸಾಂಬಾರ್ ಮಾಡ್ಬಿಡೋಣ ಅಂದ್ಬಿಟ್ಟು ಅಮ್ಮ ಅವ್ರ ಮನೆ ಬೀಗ್ರೂಟದ್ವರೆಗೂ ಮಾಡಂಗಿಲ್ವಲ್ಲ, ಅದಕ್ಕೆ ರಮ್ಯನ್ ಮನೇಲಿ ಮಾಡ್ತಾ ಇದೀವಿ. ಮತ್ತೆ ಇನ್ನೇನಂತೆ ನೀನು ಸಾಂಬಾರ್ ಮಾಡೋದು ಮರ್ಗದ ಬೆಳಿಗ್ಗೆ ಸಾಂಬಾರ್ ಮಾಡೋದ್ ಬೇಡ, ಬೆಳಿಗ್ಗೆ ಎಲ್ಲ ಊಟ ಮಾಡಕ್ಕಾಯ್ತಿದೆ. ಇನ್ನೆಲ್ಲಿಂದ ಬೇಸ್ಬಿಟ್ಟು ಮಾಡ್ಬಿಟ್ಟು ಇನ್ನೊಂದಿನ ನಾಳೆ ಊಟ ಮಾಡೋದು. ಹೆಂಗ್ ಹೇಳ್ತಾ ಇದ್ದೆ ನಮ್ಮತ್ತೆ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್. ಖುಷಿ ನಮ್ಮತ್ತೆ ಹೇಳಕ್ಕೆ. ಸೊಸೆ ಮೀನ್ ಸಾರ್ ಮಾಡ್ತಾಳೆ, ಚೆನ್ನಾಗ್ ಮಾಡಾಳಂತೆ. ರಮೀನ್ ಸಖತ್ ಇಷ್ಟ. ಅದಕ್ಕೆ ನಾನ್ ನೋಡ್ಕಂತೀನಿ ಸುಮ್ನೆ ಇರೋದು ಹೆಂಗ್ ಮಾಡೋದ ಅನ್ನೋದ. ಏನಿಲ್ಲ, ನಾನು ಇದು ಕೊತ್ತಂಬರಿ ಸೊಪ್ಪು ಶುಂಠಿ ಹಾಕ್ತಿರಲ್ವ ನೀವು, ಅದ್ ನಾನು ಹಾಕೋದಿಲ್ಲ. ದೊಡ್ಡಮ್ಮ ಹೇಳ್ಕೊಟ್ಟಿದ್ದು. ಏನು ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ರುಬ್ಬೋದು. ನಾವು ಮಾಡೋದು ನಾವು ನೋಡ್ಕೊಂಡಂಗ ಆಯ್ತಂದ್ರೆ ನಾವು ಅವು ಕಮ್ಮಿ ಮಾಡೋದು. ಹೌದು. ಹಾಗೆ ಫ್ರೆಂಡ್ಸ್, ಅದು ಫಿಶ್ ಹೆಡ್ ಎಲ್ಲ ನೋಡಿ ಎಲ್ಲ ತೊಳೆದ್ಬಿಟ್ಟು ನಮ್ಮತ್ತೆ ಕ್ಲೀನಾಗಿ ರಾಗಿ ಇಟ್ಟು ಅದು ಸಾಲ್ಟ್ ಎಲ್ಲ ಹಾಕೊಂಡು ತೊಳೆದ್ಬಿಟ್ಟು ನೀಟಾಗಿ ಇಟ್ಟಿದ್ದಾರೆ.
ಇವಾಗ ಇದನ್ನು ಮಾಡೋದಷ್ಟೇ. ಆ್ಯಕ್ಚುಲಿ ಎಲ್ಲ ಕಾಯಿ ಮಸಾಲೆ ಎಲ್ಲ ಅಮ್ಮನ ಮನೇಲಿ ಎಲ್ಲ ಹಚ್ಕೊಂಡು ತಂದುಬಿಟ್ಟಿದ್ವಿ. ಇಲ್ಲಿ ಜಸ್ಟ್ ರುಬ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದಷ್ಟೇ. ಅಷ್ಟೇ ನಾನು ಸಾಂಬಾರು ಮಾಡೋಷ್ಟೇ ಎಲ್ಲರೂ ಇಲ್ಲಿ ಮಾತಾಡ್ತಾ ಕೂತಿದ್ರು. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಲೈಕ್ ಶೇರ್ ಮಾಡೋದು ಕೂಡ ಮರಿಬೇಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.